ರಾತ್ರೋರಾತ್ರಿ ತಮಿಳುನಾಡಿಗೆ ದರ್ಶನ್ ತೆರಳಿದ್ದಾರೆ. ರಾತ್ರೋರಾತ್ರಿ ದೇವರ ಮೊರೆ ಹೋಗಿದ್ರು ದರ್ಶನ್ ತಮಿಳುನಾಡಲ್ಲಿ. ಆದ್ರೆ ಮತ್ತೆ ಜೈಲೂಟ ಗ್ಯಾರಂಟಿ. ತಮಿಳುನಾಡಿಂದ ಡೈರೆಕ್ಟ್ ಬಳ್ಳಾರಿ ಜೈಲ್. ರಾತ್ರಿ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿದ್ರು ದರ್ಶನ್, ಅಲ್ಲಿಂದ ತಮಿಳುನಾಡು. ತೀರ್ಪು ಬರೋದಕ್ಕಿಂತ ಮುಂಚೆಯೇ ದರ್ಶನ್ ತಮಿಳುನಾಡಿಗೆ ಕಾಲ್ ಕಿತ್ತಿದ್ರು. ಈಗ 3 ವಿಚಾರಗಳನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಒಂದು, ದರ್ಶನ್ಗೆ ಹೈಕೋರ್ಟ್ ಜಾಮೀನನ್ನ ನೀಡಿದ್ದನ್ನ ರದ್ದು ಮಾಡಿದೆ. ಇದು ನಂಬರ್ 1. ಎರಡನೇದು, ದರ್ಶನ್ಗೆ ಜೈಲಲ್ಲಿ ಯಾವ ಅಧಿಕಾರಿ ರಾಜಾತಿಥ್ಯವನ್ನ ನೀಡಿದ್ರೋ ಜೈಲರ್, ಅವರನ್ನ ಸಸ್ಪೆಂಡ್ ಮಾಡಿ ಆಗಿದೆ. ಮೂರನೇದು, ದರ್ಶನ್ ವಿಚಾರಣೆ ಕೋರ್ಟ್ ಎದುರುಗಡೆ ಹಾಜರಾಗಬೇಕು ಅನ್ನುವಂಥದ್ದು. ನಾಲ್ಕನೇದು, ದರ್ಶನ್ ಎಲ್ಲೇ ಇದ್ದರೂ ಕೂಡ ತಕ್ಷಣ ಆತನನ್ನ ಅರೆಸ್ಟ್ ಮಾಡಿ, ಸರೆಂಡರ್ ಆಗಲಿಲ್ಲ ಅಂದ್ರೆ ಕಸ್ಟಡಿಗೆ ತಗೊಳ್ಳಿ. ಈ 4 ಪಾಯಿಂಟ್. ಈ 4 ಪಾಯಿಂಟ್ ಕೂಡ ಬಹಳ ಮುಖ್ಯ. ಸುಪ್ರೀಂ ಕೋರ್ಟ್ ಹೇಳಿರೋದಿದು. ತಕ್ಷಣವೇ ಬಂಧಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದ್ರೆ, ಎಲ್ಲೇ ಇದ್ರೂ ಕೂಡಲೇ ಅರೆಸ್ಟ್ ಮಾಡಿ. ತಮಿಳುನಾಡಲ್ಲಿದ್ದಾರೋ ಟೊರೊಂಟೊದಲ್ಲಿದ್ದಾರೋ ಎಲ್ಲರ ಇರಲಿ, ಅರೆಸ್ಟ್ ಮಾಡಿ. ಇದು ಸುಪ್ರೀಂ ಕೋರ್ಟ್ನ ಆರ್ಡರ್. ಈ ಕ್ಷಣದಿಂದ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಈ ಕ್ಷಣದಿಂದ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಏನ್ ವಿಚಾರ ಮಾಡಬೇಕು ಅದಕ್ಕೂ ಕೂಡ ಟೈಮ್ ಇಲ್ಲ. ಈಗ ನೇರವಾಗಿ ಪೊಲೀಸರು ಬರ್ತಾರೆ, ಎತ್ತಾಕೊಂಡು ಹೋಗ್ತಾರೆ, ಅರೆಸ್ಟ್ ಮಾಡ್ತಾರೆ. ರಾತ್ರೋರಾತ್ರಿ ತಮಿಳುನಾಡಿಗೆ ದರ್ಶನ್ ತೆರಳಿದ್ದಾರೆ. ರಾತ್ರೋರಾತ್ರಿ ದೇವರ ಮೊರೆ ಹೋಗಿದ್ರು ದರ್ಶನ್ ತಮಿಳುನಾಡಲ್ಲಿ. ಆದ್ರೆ ಮತ್ತೆ ಜೈಲೂಟ ಗ್ಯಾರಂಟಿ. ತಮಿಳುನಾಡಿಂದ ಡೈರೆಕ್ಟ್ ಬಳ್ಳಾರಿ ಜೈಲ್. ರಾತ್ರಿ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿದ್ರು ದರ್ಶನ್, ಅಲ್ಲಿಂದ ತಮಿಳುನಾಡು. ತೀರ್ಪು ಬರೋದಕ್ಕಿಂತ ಮುಂಚೆಯೇ ದರ್ಶನ್ ತಮಿಳುನಾಡಿಗೆ ಕಾಲ್ ಕಿತ್ತಿದ್ರು. ಈಗ 3 ವಿಚಾರಗಳನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಒಂದು, ದರ್ಶನ್ಗೆ ಹೈಕೋರ್ಟ್ ಜಾಮೀನನ್ನ ನೀಡಿದ್ದನ್ನ ರದ್ದು ಮಾಡಿದೆ. ಇದು ನಂಬರ್ 1. ಎರಡನೇದು, ದರ್ಶನ್ಗೆ ಜೈಲಲ್ಲಿ ಯಾವ ಅಧಿಕಾರಿ ರಾಜಾತಿಥ್ಯವನ್ನ ನೀಡಿದ್ರೋ ಜೈಲರ್, ಅವರನ್ನ ಸಸ್ಪೆಂಡ್ ಮಾಡಿ ಆಗಿದೆ. ಮೂರನೇದು, ದರ್ಶನ್ ವಿಚಾರಣೆ ಕೋರ್ಟ್ ಎದುರುಗಡೆ ಹಾಜರಾಗಬೇಕು ಅನ್ನುವಂಥದ್ದು. ನಾಲ್ಕನೇದು, ದರ್ಶನ್ ಎಲ್ಲೇ ಇದ್ದರೂ ಕೂಡ ತಕ್ಷಣ ಆತನನ್ನ ಅರೆಸ್ಟ್ ಮಾಡಿ, ಸರೆಂಡರ್ ಆಗಲಿಲ್ಲ ಅಂದ್ರೆ ಕಸ್ಟಡಿಗೆ ತಗೊಳ್ಳಿ. ಈ 4 ಪಾಯಿಂಟ್. ಈ 4 ಪಾಯಿಂಟ್ ಕೂಡ ಬಹಳ ಮುಖ್ಯ. ಸುಪ್ರೀಂ ಕೋರ್ಟ್ ಹೇಳಿರೋದಿದು. ತಕ್ಷಣವೇ ಬಂಧಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದ್ರೆ, ಎಲ್ಲೇ ಇದ್ರೂ ಕೂಡಲೇ ಅರೆಸ್ಟ್ ಮಾಡಿ. ತಮಿಳುನಾಡಲ್ಲಿದ್ದಾರೋ ಟೊರೊಂಟೊದಲ್ಲಿದ್ದಾರೋ ಎಲ್ಲರ ಇರಲಿ, ಅರೆಸ್ಟ್ ಮಾಡಿ. ಇದು ಸುಪ್ರೀಂ ಕೋರ್ಟ್ನ ಆರ್ಡರ್. ಈ ಕ್ಷಣದಿಂದ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಈ ಕ್ಷಣದಿಂದ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಏನ್ ವಿಚಾರ ಮಾಡಬೇಕು ಅದಕ್ಕೂ ಕೂಡ ಟೈಮ್ ಇಲ್ಲ. ಈಗ ನೇರವಾಗಿ ಪೊಲೀಸರು ಬರ್ತಾರೆ, ಎತ್ತಾಕೊಂಡು ಹೋಗ್ತಾರೆ, ಅರೆಸ್ಟ್ ಮಾಡ್ತಾರೆ. ರಾತ್ರೋರಾತ್ರಿ ತಮಿಳುನಾಡಿಗೆ ದರ್ಶನ್ ತೆರಳಿದ್ದಾರೆ. ರಾತ್ರೋರಾತ್ರಿ ದೇವರ ಮೊರೆ ಹೋಗಿದ್ರು ದರ್ಶನ್ ತಮಿಳುನಾಡಲ್ಲಿ. ಆದ್ರೆ ಮತ್ತೆ ಜೈಲೂಟ ಗ್ಯಾರಂಟಿ. ತಮಿಳುನಾಡಿಂದ ಡೈರೆಕ್ಟ್ ಬಳ್ಳಾರಿ ಜೈಲ್. ರಾತ್ರಿ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿದ್ರು ದರ್ಶನ್, ಅಲ್ಲಿಂದ ತಮಿಳುನಾಡು. ತೀರ್ಪು ಬರೋದಕ್ಕಿಂತ ಮುಂಚೆಯೇ ದರ್ಶನ್ ತಮಿಳುನಾಡಿಗೆ ಕಾಲ್ ಕಿತ್ತಿದ್ರು. ಈಗ
ಮೂರು ವಿಚಾರಗಳನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಒಂದು, ದರ್ಶನ್ಗೆ ಹೈಕೋರ್ಟ್ ಜಾಮೀನನ್ನ ನೀಡಿದ್ದನ್ನ ರದ್ದು ಮಾಡಿದೆ. ಇದು ನಂಬರ್ 1. ಎರಡನೇದು, ದರ್ಶನ್ಗೆ ಜೈಲಲ್ಲಿ ಯಾವ ಅಧಿಕಾರಿ ರಾಜಾತಿಥ್ಯವನ್ನ ನೀಡಿದ್ರೋ ಜೈಲರ್ ಅವರನ್ನ ಸಸ್ಪೆಂಡ್ ಮಾಡಿ ಆಗಿದೆ. ಮೂರನೇದು, ದರ್ಶನ್ ವಿಚಾರಣೆ ಕೋರ್ಟ್ ಎದುರುಗಡೆ ಹಾಜರಾಗಬೇಕು ಅನ್ನುವಂಥದ್ದು. ನಾಲ್ಕನೇದು, ದರ್ಶನ್ ಎಲ್ಲೇ ಇದ್ದರೂ ಕೂಡ ತಕ್ಷಣ ಆತನನ್ನ ಅರೆಸ್ಟ್ ಮಾಡಿ ಸರೆಂಡರ್ ಆಗಲಿಲ್ಲ ಅಂದ್ರೆ ಕಸ್ಟಡಿಗೆ ತಗೊಳ್ಳಿ. ಈ 4 ಪಾಯಿಂಟ್ ಕೂಡ ಬಹಳ ಮುಖ್ಯ. ಸುಪ್ರೀಂ ಕೋರ್ಟ್ ಹೇಳಿರೋದಿದು. ತಕ್ಷಣವೇ ಬಂಧಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದ್ರೆ ಎಲ್ಲೇ ಇದ್ರೂ ಕೂಡಲೇ ಅರೆಸ್ಟ್ ಮಾಡಿ. ತಮಿಳುನಾಡಲ್ಲಿದ್ದಾರೋ ಟೊರೊಂಟೊದಲ್ಲಿದ್ದಾರೋ ಎಲ್ಲರ ಇರಲಿ, ಅರೆಸ್ಟ್ ಮಾಡಿ. ಇದು ಸುಪ್ರೀಂ ಕೋರ್ಟ್ನ ಆರ್ಡರ್. ಈ ಕ್ಷಣದಿಂದ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಏನ್ ವಿಚಾರ ಮಾಡಬೇಕು ಅದಕ್ಕೂ ಕೂಡ ಟೈಮ್ ಇಲ್ಲ. ಈಗ ನೇರವಾಗಿ ಪೊಲೀಸರು ಬರ್ತಾರೆ, ಎತ್ತಾಕೊಂಡು ಹೋಗ್ತಾರೆ, ಅರೆಸ್ಟ್ ಮಾಡ್ತಾರೆ. ರಾತ್ರೋರಾತ್ರಿ ತಮಿಳುನಾಡಿಗೆ ದರ್ಶನ್ ತೆರಳಿದ್ದಾರೆ. ರಾತ್ರೋರಾತ್ರಿ ದೇವರ ಮೊರೆ ಹೋಗಿದ್ರು ದರ್ಶನ್ ತಮಿಳುನಾಡಲ್ಲಿ. ಆದ್ರೆ ಮತ್ತೆ ಜೈಲೂಟ ಗ್ಯಾರಂಟಿ. ತಮಿಳುನಾಡಿಂದ ಡೈರೆಕ್ಟ್ ಬಳ್ಳಾರಿ ಜೈಲ್. ರಾತ್ರಿ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿದ್ರು ದರ್ಶನ್, ಅಲ್ಲಿಂದ ತಮಿಳುನಾಡು. ತೀರ್ಪು ಬರೋದಕ್ಕಿಂತ ಮುಂಚೆಯೇ ದರ್ಶನ್ ತಮಿಳುನಾಡಿಗೆ ಕಾಲ್ ಕಿತ್ತಿದ್ರು. ಈಗ 3 ವಿಚಾರಗಳನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಒಂದು, ದರ್ಶನ್ಗೆ ಹೈಕೋರ್ಟ್ ಜಾಮೀನನ್ನ ನೀಡಿದ್ದನ್ನ ರದ್ದು ಮಾಡಿದೆ. ಇದು ನಂಬರ್ 1. ಎರಡನೇದು, ದರ್ಶನ್ಗೆ ಜೈಲಲ್ಲಿ ಯಾವ ಅಧಿಕಾರಿ ರಾಜಾತಿಥ್ಯವನ್ನ ನೀಡಿದ್ರೋ ಜೈಲರ್ ಅವರನ್ನ ಸಸ್ಪೆಂಡ್ ಮಾಡಿ ಆಗಿದೆ. ಮೂರನೇದು, ದರ್ಶನ್ ವಿಚಾರಣೆ ಕೋರ್ಟ್ ಎದುರುಗಡೆ ಹಾಜರಾಗಬೇಕು ಅನ್ನುವಂಥದ್ದು. ನಾಲ್ಕನೇದು, ದರ್ಶನ್ ಎಲ್ಲೇ ಇದ್ದರೂ ಕೂಡ ತಕ್ಷಣ ಆತನನ್ನ ಅರೆಸ್ಟ್ ಮಾಡಿ ಸರೆಂಡರ್ ಆಗಲಿಲ್ಲ ಅಂದ್ರೆ ಕಸ್ಟಡಿಗೆ ತಗೊಳ್ಳಿ. ಈ 4 ಪಾಯಿಂಟ್ ಕೂಡ ಬಹಳ ಮುಖ್ಯ. ಸುಪ್ರೀಂ ಕೋರ್ಟ್ ಹೇಳಿರೋದಿದು. ತಕ್ಷಣವೇ ಬಂಧಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದ್ರೆ ಎಲ್ಲೇ ಇದ್ರೂ ಕೂಡಲೇ ಅರೆಸ್ಟ್ ಮಾಡಿ. ತಮಿಳುನಾಡಲ್ಲಿದ್ದಾರೋ ಟೊರೊಂಟೊದಲ್ಲಿದ್ದಾರೋ ಎಲ್ಲರ ಇರಲಿ, ಅರೆಸ್ಟ್ ಮಾಡಿ. ಇದು ಸುಪ್ರೀಂ ಕೋರ್ಟ್ನ ಆರ್ಡರ್. ಈ ಕ್ಷಣದಿಂದ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಏನ್ ವಿಚಾರ ಮಾಡಬೇಕು ಅದಕ್ಕೂ ಕೂಡ ಟೈಮ್ ಇಲ್ಲ. ಈಗ ನೇರವಾಗಿ ಪೊಲೀಸರು ಬರ್ತಾರೆ, ಎತ್ತಾಕೊಂಡು ಹೋಗ್ತಾರೆ.